ಈಗಾಗಲೇ ನಾವಿಲ್ಲಿ ಇರುವಂಥವ್ರು ಯಾರನ್ನೂ ಕೂಡ ನಮ್ಮ ಮನೆಗೆ ಬಂದಿಲ್ಲ, ಗಣತಿ ಮಾಡಿಲ್ಲ ಯಾರು. ಅನೇಕ ಜನ ಸ್ವಾಮೀಜಿಗಳು ಹೇಳಿದ್ದಾರೆ, ಅನೇಕರು ಹೇಳಿದ್ದಾರೆ, ನಮಗೆ ಕೇಳೇ ಇಲ್ಲ. ಮಾನ್ಯ ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಜಾತಿ ಜನಗಣತಿ ಬೇಕಾದ್ರೆ ಮಾಡ್ಕೋಬಹುದು, ಆದರೆ ಅವರನ್ನು ಕಂಡು ಭೇಟಿಯಾಗಿ ವೈಜ್ಞಾನಿಕವಾಗಿ ಮಾಡಬೇಕಲ್ಲ. ಸುಮ್ಮನೆ ಏನೋ ಅಧಿಕಾರ ಇದೆ ಅಂಥೇಳಿ ವಹಿಸಿ ತಮಗೆ ಬೇಕಾದಂತೆ ಒಂದು ವರದಿಯನ್ನು ತರಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿ ಅನ್ನೋದಿಲ್ಲ. ಅದಕ್ಕೆ ಇದು ಅವೈಜ್ಞಾನಿಕ ಇದೆ, ಅದನ್ನು ಒಪ್ಪಿಕೊಳ್ಬಾರ್ದು. ಹೊಸದಾಗಿ ಮನೆಗೆ ಹೋಗಬೇಕು. ಈಗ ಅನೇಕ ಒಳಪಂಗಡಿಗಳು ಎಲ್ಲ ಸಮಾಜದಲ್ಲಿ ಅನೇಕ ಒಳಪಂಗಡಿಗಳಿದ್ದಾವೆ. ಮೇಲ್ವರ್ಗದಲ್ಲಿ ಇದ್ದಾವೆ, ಕೆಳವರ್ಗದಲ್ಲಿ ಇದ್ದಾವೆ. ಲಿಂಗಾಯತ ವೀರಶೈವರಲ್ಲಿಯೂ ಇದ್ದಾವೆ, ಒಕ್ಕಲಿಗರಲ್ಲಿ ಇದ್ದಾವೆ. ಇನ್ನೂ ಅನೇಕ ಸಮುದಾಯಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಅನೇಕ ಒಳಪಂಗಡಿಗಳಿದ್ದಾವೆ. ಅವನ್ನು ಬೇರೆ ಬೇರೆ ಮಾಡಿ ನಮಗೆ ಬೇಕಾದಂತೆ ಒಂದು ವರದಿಯನ್ನು ತರಿಸ್ಕೊಂಡು ಅವರ ಸಂಖ್ಯೆಯನ್ನು ಕುಗ್ಗಿಸುವಂಥ ಏನು ಈ ಷಡ್ಯಂತ್ರ ನಡೆದಿದೆ, ಇದನ್ನು ನಾವು ಖಂಡಿಸ್ತೀವಿ. ಎಲ್ಲ ಒಳಪಂಗಡಿಗಳು ಕೂಡಿದರೂ ಕೂಡ ಅವರು ಮುಖ್ಯ ವಾಹಿನಿಗೇನೆ ಬಂದೇ ಬರ್ತಾರೆ. ಸರ್ಕಾರಿ ಸವಲತ್ತುಗಳಿಗಾಗಿ ಏನೋ ಬೇರೆ ಬೇರೆ ಬರ್ಕೊಂಡಿರ್ಬೋದು. ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಏನೋ ವರದಿಯನ್ನು ಒಪ್ಪಿಕೊಳ್ಳೋಕ್ಕಾಗೋದಿಲ್ಲ. ನಾವು ಕೂಡ ಎಷ್ಟು ಜನ ವೀರಶೈವ ಲಿಂಗಾಯತರು ಇದ್ದಾವೆ ಅನ್ನೋದನ್ನು ನಮ್ಮ ಮಹಾಸಭಾದಿಂದಲೂ ಕೂಡ ಗಣತಿಯನ್ನು ಮಾಡಿಸ್ತೇವೆ. ಒಕ್ಕಲಿಗರು ಅದೇ ರೀತಿ ಹೇಳಿದ್ದಾರೆ, ಇನ್ನು ಉಳಿದಂಥವರು ಎಲ್ಲರೂ ಅದೇ ರೀತಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಇದನ್ನು ಒಪ್ಪಿಕೊಳ್ಳಬಾರದು ಅಂಥೇಳಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅವನೂರು ಕಮಿಷನ್ ಮಾಡಿ ಏನೋ ಸರ್ಕಾರದ ಸೌಲಭ್ಯ ಕೊಡ್ತಾರಾ ಅಂಥೇಳಿ ಅವ್ರು ಬರೆಸಿಲ್ಲ. ತಮ್ಮ ಒಳಪಂಗಡ ಬರೆದಿರ್ಬೋದು, ಆದರೆ ಅವ್ರು ಲಿಂಗಾಯತರು ಅಲ್ಲ ಅಂತ ಹೆಂಗೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಅಲ್ವಾ? ಅದಕ್ಕೆ ಅದನ್ನು ಬೇಕಲ್ಲ. ಸರಿಯಾಗಿ ಮನೆಗೆ ಬಂದಾರಲ್ಲ. ಈಗ ನಿಮ್ಮ ಮನೆಗೆ ಬಂದು ನೀವು ಪತ್ರಕರ್ತರಲ್ಲಿ ನಿಮಗೆ ಬಂದು ಕೇಳ್ಯಾರ ಯಾರಾದರೂ? ಎಷ್ಟು ಬಂದಿದ್ದೀರಿ ಪತ್ರಕರ್ತರು ಮನೆಗೆ? ಯಾರಾದರೂ ಬಂದಿದ್ದೀರಿ? ನೀವು ಒಬ್ಬರ ಬಂದಿದ್ದೀರಿ ಹೇಳಿ. ಇಷ್ಟು ಜನ ನಾವು ಕುಂತೀವಿ, ನಮಗಂತೂ ಯಾರೂ ಬಂದಿಲ್ಲ, ಕೇಳಿಲ್ಲ. ಇದು ಒಳ್ಳೆಯ ಟ್ರೆಡಿಷನ್ ಅಲ್ಲ, ಒಳ್ಳೆಯ ಪದ್ಧತಿ ಅಲ್ಲ. ಮತ್ತು ಸಮಾಜದಲ್ಲಿ ಸಾಮರಸ್ಯ ಕೆಡಿಸ್ತಕ್ಕಂಥ, ಸಮಾಜವನ್ನು ಕಲುಷಿತ ಮಾಡತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು. ಬಡತನ ಇರ್ತದೆ, ಬಡವರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ. ಏನೋ ಸರ್ಕಾರದಿಂದ ಅನುಕೂಲ ಆಗುತ್ತೆ ಅಂಥೇಳಿ ಏನೋ ಬಡಿಸಿದ್ರೆ ಅದನ್ನು ಒಂದು ನೆಪ ಅಂತ ಇಟ್ಕೊಂಡು ಈ ಸಮಾಜನೇ ಇಲ್ಲ, ಈ ಸಮಾಜನ ಅಸ್ತಿತ್ವನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇಳಿಯೋದಾಗಲ್ಲ. ಅದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ.